ಕಾಣಿಸ್ಕೊಂಡಿದ್ರೆ ನರಿನಲ್ಲಿ ಅಂದರೆ ಬಾಲ ನಟಿಯಾಗಿ ಕಾಣಿಸ್ಕೊಂಡಿರೋವಂಥದ್ದು. ಸೊ ಈಗ ಮೇನ್ ಲೀಡ್ ರೋಲ್ನಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ನೀವು ಪರಿಚಯ ಮಾಡ್ಕೊಳ್ಳೋದಾದರೆ ಏನು ಹೇಳ್ತೀರಿ ಅಂತ? ನನ್ನ ಹೆಸರು ದಿಯಾ ಪಾಲಿಕಿಲ್. ನಾನು ಆ್ಯಕ್ಟಿಂಗ್ ಶುರು ಮಾಡಿದ್ದು ನಾನು 10 ವರ್ಷ ಇದ್ದಾಗಿಂದ. ಸೊ ಅವಾಗಿಂದ ನಂಗೆ ಒಂದೇ ಗೋಲ್ ಇದ್ದಿದ್ದು ನನಗೆ ಆ್ಯಕ್ಟ್ರೆಸ್ ಆಗಬೇಕು ಅಂತ. ನಾನು ಬಾಲನಟಿಯಾಗಿ ಇಷ್ಟು ದಿನ ಮಾಡ್ತಿದ್ದೆ, ಮೂವೀಸ್ ಮಾಡಿದೆ, ತಮಿಳ್ ಸೀರಿಯಲ್ ಮಾಡಿದೆ. ಆದರೆ ಇವಾಗ ಈ ಪ್ರಾಜೆಕ್ಟ್ ನನಗೆ ಫಸ್ಟ್ ಟೈಮ್ ಹೀರೋಯಿನ್ ಆಗಿ ಮಾಡ್ತಿರೋದು, ಲೀಡಾಗಿ ಮಾಡ್ತಿರೋದು. ಸೊ ಅದೇ ನನ್ನ ಪರಿಚಯ. ನಾನು ಇವಾಗ ಓದ್ತಿದ್ದೀನಿ. ನಾನು ಇದು ಮಾಡ್ತಿರೋ ಜೊತೆ ನಾನು BBA ಮಾಡ್ತಿದ್ದೀನಿ, ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಸೊ ಅದು ಮ್ಯಾನೇಜ್ ಅಂದರೆ ಇದು ಬ್ರೇಕ್ ಇದ್ದಾಗ ಓದೋದು, ಎಕ್ಸಾಮ್ಸ್ ಇದ್ದಾಗ ಅವ್ರು ನಮ್ಮ ಪ್ರೊಡ್ಯೂಸರ್ಸು ನಮ್ಮ ಟೀಮ್ ಎಲ್ಲ ತುಂಬ ಒಳ್ಳೆಯವರು. ನಂಗೆ ಎಕ್ಸಾಮ್ ಇದ್ದ ತಕ್ಷಣ ಹೋಗಿ ಬಾ ನಂಗೆ ಓದೋಕ್ಕೆಲ್ಲ ಬಿಡ್ತಾರೆ. ಸೊ ಆ ವೀಕ್ ನಂಗೆ ಒನ್ ವೀಕ್ ಎಕ್ಸಾಮ್ ಇರೋ ಟೈಮಲ್ಲಿ ನನಗೆ ಬಿಟ್ಕೊಡ್ತಾರೆ. ಸೊ ತುಂಬ ಗ್ರೇಟ್ಫುಲ್. ಅದರ್ವೈಸ್ ಅಷ್ಟೇ ಬ್ರೇಕ್ ಇದ್ದಾಗ ಇಲ್ಲಿ ಅಲ್ಲಿ ಬುಕ್ ಇಟ್ಕೊಂಡು, ಅಥವಾ ಯೂಶ್ವಲಿ ಶೂಟಿಂಗಲ್ಲಿ ಅಷ್ಟು ಟೈಮ್ ಸಿಗೋಲ್ಲ ಓದೋಕ್ಕೆ. ಶೂಟಿಂಗಲ್ಲಿ ಎಲ್ಲರೂ ಇರ್ತೀವಿ, ಮಾತಾಡೋಕ್ಕಿರುತ್ತೆ, ಮಜಾ ಮಾಡ್ತಿರ್ತೀವಿ. ಆದರೆ ಬ್ರೇಕ್ ಇದ್ದಾಗ ಅಫ್ಕೋರ್ಸ್ ಓದೋದೇ ಫಸ್ಟ್ ಪ್ರಯಾರಿಟಿ. ಸೊ ಅದು ಮಾಡೋದು. ಮುಂಚೆ ಅನಿಸಿತ್ತು ಮಿಸ್ ಮಾಡಬಹುದು ಇದು ಅದು ಅಂತ. ಆದರೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದು ನನ್ನ ಗೋಲ್ಡನ್ ಲೈಫ್, ಇದು ನನ್ನ ಗೋಲ್ಡನ್ ಪೀರಿಯಡ್. ಸೊ ನಾನು ಇದನ್ನು ಮಾಡ್ತಾನೆ ಇನ್ನೂ ಜಾಸ್ತಿ ಎಂಜಾಯ್ ಮಾಡ್ತಿದ್ದೀನಿ. ಐ ಡೋಂಟ್ ಥಿಂಕ್ ನಾನು ಕಾಲೇಜ್ಗೆ ಹೋಗ್ತಿದ್ರೆ ಇಷ್ಟು ಎಂಜಾಯ್ ಮಾಡ್ತಿದ್ದೆ ಅಂತ. ನನ್ನ ಟೀಮು ಎಲ್ಲರ ಜೊತೆ ಇನ್ನೂ ಜಾಸ್ತಿ ಮಜಾ ಮಾಡ್ತಿದ್ದೀನಿ. ಕಾಲೇಜ್ ಥರನೇ ಇದು ನನಗೆ. ಇಲ್ಲೂ ಕಲಿಯೋಕ್ಕೆ ಸಿಗ್ತಿದೆ, ಇಲ್ಲೂ ಎಲ್ಲ ಸಿಗ್ತಿದೆ. ಬಟ್ ನಾನು ರಿಗ್ರೆಟ್ ಮಾಡ್ತಿಲ್ಲ. ಕಾರಣ ಏನಂದರೆ, ಫಸ್ಟ್ ಆಫ್ ಆಲ್ ಇದ್ರ ಟೀಮ್ ತುಂಬ ಒಳ್ಳೆಯದು. ಇನ್ನೊಂದು, ಈ ಸ್ಟೋರಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವಾಗ ಎಲ್ಲ ಸೀರಿಯಲ್ಸಲ್ಲೂ ಹೀರೋಯಿನ್ ಇರ್ತಾರೆ, ಎಲ್ಲ ಸೀರಿಯಲ್ಸಲ್ಲೂ ಹೀರೋ ಇರ್ತಾರೆ. ಇದು ಒಂಥರ ಬೇರೆನೇ ಕತೆ. ಲೈಕ್ ಕುರುಪಿ ಅವಳಿಗೆ ಯಾರ ಬಗ್ಗೆನೂ ಎಲ್ಲರ ಬಗ್ಗೆ ಒಳ್ಳೆಯದೇ ಯೋಚನೆ ಮಾಡ್ತಾಳೆ, ಇದು ಅದು. ಆ್ಯಂಡ್ ನಾನು ನಾರ್ಮಲ್ ಚೆನ್ನಾಗಿ ಕಾಣಿಸ್ತಿರೋ ಹೀರೋಯಿನ್ಸ್ ಯಾವಾಗ ಬೇಕಾದರೂ ಪ್ಲೇ ಮಾಡೋದು. ಆದರೆ ಇಂಥ ಕ್ಯಾರೆಕ್ಟರ್ ಸಿಗೋದು ತುಂಬಾ ರೇರ್. ಸೊ ಸಿಕ್ಕಿದಾಗ ತೊಗೊಂಡ್ಬಿಡ್ಬೇಕು ಅಂತ ತೊಗೊಂಡಿದ್ದು. ಹೌದು. ಇದು ನನಗೆ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಯಾಕಂದರೆ ಇದು ನಾನಲ್ಲ, ನಾನು ಕಂಪ್ಲೀಟ್ಲಿ ನನಗಿಂತ ಆಪೋಸಿಟ್ ಇರೋ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಸೊ ನನಗೆ ಎಷ್ಟೊಂದು ಹೊಸ ಇನ್ಫಾರ್ಮೇಷನ್, ಹೊಸ ಯೋಚನೆಗಳು ಎಲ್ಲ ಬರ್ತಿದೆ. ಈ ಥರನೂ ಇರ್ತಾರೆ, ಈ ಥರನೂ ಇದೆ ಪ್ರಪಂಚ ಅನ್ನೋದು ಇನ್ನೂ ಜಾಸ್ತಿ ಗೊತ್ತಾಗ್ತಿದೆ ಈ ಕ್ಯಾರೆಕ್ಟರಿಂದ. ಸೊ ಅದು ಮ್ಯಾರೇಜ್ ಲೈಫ್ ನೀವು ನೋಡ್ದಂಗೆ ಒಂದು ಸ್ವಲ್ಪ ಮೇಲ್ ಕೆಳಗಿದೆ ಇಲ್ಲಿ. ಯಾಕಂದರೆ ನನ್ನ ಗಂಡನ ನಾನು ಒಪ್ತಿಲ್ಲ. ಅವನ ಅತ್ತಿಗೆ ಮಾತೇ ಜಾಸ್ತಿ ಬೆಲೆ ಕೊಡೋದು. ಅವ್ರ ಅತ್ತಿಗೆ ಮಾತಿಗೆ ಯಾವಾಗಲೂ ಹ್ಞೂ ಅನ್ನಲ್ಲ. ಸೊ ಅದಕ್ಕಿಂತ ನಂದು ಅವ್ರ ಸಂಬಂಧದ ಮಧ್ಯದಲ್ಲಿ ಅವ್ರು ಬರ್ತಿದ್ದಾರೆ. ಸೊ ಆದರೆ ಇವಾಗ ಇಷ್ಟು ದಿನ ದೀಪ ಸುಮ್ಮನಿದ್ಲು, ಏನೇ ಮಾಡಲು ಮದುವೆ ಆಗೋಗಿದೆ, ಅವ್ರು ನಾನು ಒಪ್ಪಲಿಲ್ಲ ಅಂದ್ರೂ ಕೆಲಸದವ್ರ ಥರ ಇರ್ತೀನಂತ. ಆದರೆ ಇವಾಗ ನೀವು ನೋಡ್ದಂಗೆ ದೀಪ ಈಗ ಸುಮ್ಮನಿರಲ್ಲ. ಅವಳಿಗೆ ಏನೇ ಮಾಡಿದ್ರು ಈ ಮನೆ ಸೊಸೆಯಾಗಿ ಅವಳ ಗಂಡನ್ನ ಅವಳ ಪರವಾಗಿ ಕರ್ಕೊಂಡು ಬರಬೇಕು ಅಂತ ನಿಂತಿದ್ದಾಳೆ. ಕಷ್ಟ ತುಂಬ ಆಗ್ತಿದೆ. ಯಾಕಂದರೆ ಅವಳು ಪಡ್ತಿರೋ ನೋವಲ್ಲೆಲ್ಲ ಅವಳು ಮುಚ್ಚಿಡಬೇಕು, ಯಾರಿಗೂ ತೋರಿಸೋ ಹಂಗಿಲ್ಲ. ಯಾಕಂದರೆ ನೋವು ತೋರಿಸಿದ್ರೆ ಅವಳು ವೀಕಾಗಿ ಕಾಣಿಸ್ಕೋತಾಳೆ, ಅವಳನ್ನ ಎಲ್ಲರೂ ಗ್ರ್ಯಾಂಟೆಡಾಗಿ ತೊಗೋತಾರೆ ಅಂತ ಅವಳಿಗೆ ಭಯ. ಸೊ ಎಲ್ಲರೂ ಮುಂದೆ ಒಂದು ಸ್ಟ್ರಾಂಗ್ ಫ್ರಂಟ್ ಇಟ್ಕೊಂಡು ನಿಂತಿರ್ತಾಳೆ. ಅದೇ. ಸೊ ಅವಳು ನಿಜವಾಗ್ಲೂ ಏನು ಅನಿಸ್ತಿದ್ಯೋ ಅವಳು ಯಾರ ಹತ್ರನೂ ಹಂಚ್ಕೊಳಕ್ಕಾಗ್ತಿಲ್ಲ. ಸೊ ಅವಳಾಗೆ ಕೊರಗ್ತಾ ಕೂತಿರ್ತಾಳೆ. ಆದರೆ ಅದನ್ನು ಬೇರೆಯವ್ರಿಗಂತೂ ಗೊತ್ತಾಗಲ್ಲ. ಸೊ ಸ್ವಲ್ಪ ಕಷ್ಟ ಅಂತೂ ಇದ್ದೇ ಇದೆ ದೀಪಂಗೆ. ಹಾಂ. ದೀಪಂಗೆ ಒಂದೇ ಒಂದು ಇಂಟೆನ್ಷನ್ನು, ಯಾರಿಗೂ ಕೆಟ್ಟದ್ದು ಮಾಡೋ ಇಂಟೆನ್ಷನ್ನೇ ಇಲ್ಲ ದೀಪಂಗೆ.
ಅವ್ರು ಏನಾದರೂ ನನಗೆ ಬಂದು ಎದ್ರು ಹಾಕಿದ್ರೆ ಅವಾಗ ನಾನು ತಿರುಗಿ ಬೀಳ್ಸಿ ಹಾಕ್ತೀನಿ, ಅಷ್ಟೇ ಸ್ಟೋರಿ. ನೀವು ನನಗೇನಾದರೂ ಕೆಟ್ಟದ್ದು ಮಾಡಿದ್ರೆ ನಾನು ವಾಪಸ್ ಕೊಡ್ತೀನಿ, ಅದು ನೀಟಾಗಿ ಕೊಡ್ತೀನಿ. ಏನು ಕೆಟ್ಟದ್ದು ಮಾಡಿದ್ರೆ ಅವಳಿಗೆ ದೀಪ ಏನೇ ಇದ್ದರೂ ಯಾವತ್ತೂ ಈ ಮನೆಗೋಸ್ಕರನೇ ಯೋಚನೆ ಮಾಡೋದು, ಕೆಟ್ಟದಂತೂ ಯೋಚನೆ ಮಾಡಲ್ಲ. ಆದರೆ ಇವಾಗ ಅವಳು ಸುಮ್ಮನಿರೋಳಲ್ಲ. ಯಾರಾದರೂ ಏಟ್ ಕೊಟ್ಟರೆ ಅವಳು ತಿರ್ಗಾ ವಾಪಸ್ ಕೊಡ್ತಾಳೆ. ಸೌಂದರ್ಯ ಎಸ್ದಿರೋ ಸವಾಲುಗಳನ್ನು ಫೇಸ್ ಮಾಡೋಕ್ಕೆ ಪ್ಲಾನಿಂಗ್ಸ್ ಮತ್ತು ತಯಾರಿ ಹೇಗಿದೆ ಅಂತ ದೀಪಾಳದ್ದು? ಪ್ಲ್ಯಾನಿಂಗ್ಸ್ ಏನೇ ಇದ್ದರೂ ದೀಪಂದು ಏನೇ ಆದರೂ ಬಿಟ್ಕೊಡಲ್ಲ. ಎಷ್ಟೇ ಕಷ್ಟ ಬಂದರೂ ಎಷ್ಟೇ ತೊಂದರೆ ಬಂದರೂ ಅದನ್ನು ಎದುರಾಕೋ ಶಕ್ತಿ ಇವಾಗ ದೀಪಂಗೆ ಇದೆ, ಯಾವಾಗಲೂ ಇತ್ತು, ಆದರೆ ಈಗ ಆಚೆ ಬರ್ತಿದೆ. ಸೊ ಅದೇ ಪ್ಲ್ಯಾನು. ಏನು ಪ್ಲ್ಯಾನ್ ಅನ್ನೋದೇನಿಲ್ಲ, ಅವಳ ಗಂಡ ಬೇಕು, ಈ ಮನೆಯವರೆಲ್ಲ ಖುಷಿಯಾಗಿರಬೇಕು, ಅವಳಿಗೆ ಅವ್ಳ ಗಂಡನಿಗೆ ಅರ್ಥ ಮಾಡಿಸ್ಬೇಕು ಅವ್ರ ಅತ್ತಿಗೆ ಮಾಡ್ತಿರೋ ತಪ್ಪು ಅಂತ. ಸೊ ಮದುವೆ ಆದರೂ ದೀಪ ಯಾಕೆ ಲಂಗ ದಾವಣಿನಲ್ಲೇ ಇದ್ದಾರೆ ಅಂತ ಎಲ್ಲರೂ ಪ್ರಶ್ನೆ. ಸೊ ಗೆಟಪ್ ಚೇಂಜ್ ಮಾಡಬೇಕು, ಗೆಟಪ್ ಚೇಂಜ್ ಆಗಬೇಕು ಅಂತ. ಸೊ ಏನಾದರೂ ಇಷ್ಟು ದಿನ ಚೇಂಜ್ ಆಗದೆ ಇರೋದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಅಂತ ಇದೆಯಾ ಅಂತ? ಇಷ್ಟು ದಿನ ಅವಳು ಸೊಸೆಯಾಗಿ ಒಪ್ಕೊಂಡಿರಲಿಲ್ಲ. ಅವಳನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡಿರಲಿಲ್ಲ. ಅವಳು ಯಾವಾಗಲೂ ಈ ಮನೆ ಕೆಲ್ಸದವಳ ಥರ ಇದ್ಲು. ಸೊ ಕೆಲ್ಸದವಳಾಗಿದ್ದು ಬಟ್ಟೆ ಅವಳು ಇರೋ ಥರ ಇಲ್ಲದೆ ಸೊಸೆ ಥರ ಇರೋದು ಅರ್ಥ ಇರಲ್ಲ. ಸೊ ಅದಕ್ಕೆ ಚೇಂಜ್ ಮಾಡದೇ ಇರುತ್ತೆ.